ಶಿರಾನಗರದ ಬೇಗಂ ಮೊಹಲ್ಲಾದಲ್ಲಿ ಉಪ್ಕಾರ್ ಗ್ರೂಪಿನ ಮಾಲೀಕರು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಹಮತುಲ್ಲಾ ಖಾನ್ ರವರ 49ನೆಯ ಹುಟ್ಟುಹಬ್ಬವನ್ನು ತಮ್ಮ ಅಭಿಮಾನಿಗಳು ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಪಟಾಕಿ ಸಿಡಿಸಿ ಬೃಹತ್ ಗಾತ್ರದ ಸೇಬಿನ ಹಾರ ಹಾಕುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಆರ್ ಉಗ್ರೇಶ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸೇರಿದಂತೆ ರಹಮತುಲ್ಲಾ ಖಾನ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮೊದಲನೇದಾಗಿ ಭಾಳ ಸಂತೋಷ ಆಗ್ತಾ ಇದೆ ನನಗೆ. ಈದ್ ಮಿಲಾದ್ ಶುಭಾಶಯಗಳು ಎಲ್ಲರಿಗೂ ಹೇಳ್ತಾ, ಇಷ್ಟೆಲ್ಲ ಖರ್ಚು ಮಾಡೋದು ನನಗೆ ಇಷ್ಟ ಇಲ್ಲ. ಈ ಥರ ಎಲ್ಲ ಏನೋ ಅಭಿಮಾನಿಗಳು ಎಲ್ಲ ಮಾಡಿದ್ದಾರೆ, ಭಾಳ ಸಂತೋಷ ಆಯಿತು. ಅವ್ರ ಆಸೆನ ನಿರಾಸೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಬಂದು ನಾನು ಇವತ್ತು ಈ ಹುಟ್ಟುಹಬ್ಬ ಆಚರಿಸ್ಕೊಳ್ತಿದ್ದೇನೆ. ಈ ಮಾಧ್ಯಮದ ಮುಖಾಂತರ ನಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಮಾಡಿದ್ದೀರಾ, ಇವತ್ತಿಗೆ ನಿಲ್ಲಿಸಿ ಈ ಥರ ದುಡ್ಡು ಖರ್ಚು ಮಾಡ್ಕೊಳ್ಳೋದು, ಈ ಥರ ಅದ್ದೂರಿಯಾಗಿ ಮಾಡೋದು ನಮಗೆ ಇಷ್ಟ ಇಲ್ಲ. ಮೇಲಾಗಿ ನಮ್ಮ ಧರ್ಮದಾಗೂ ಇಲ್ಲ. ಏನೋ ಅಭಿಮಾನಿಗಳ್ದು ಆಸೆ ನೆರವೇರಿಸಿದ್ದೀನಿ. ನೆಕ್ಸ್ಟು ಈ ಥರ ಮಾಡಬಾರ್ದು ಅಂತ ನನ್ನಿಂದ ಅಭಿಮಾನಿಗಳಿಗೆ ನಮ್ಮ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮಗೆ ಬಹಳ ಇಷ್ಟ ಆಗಿರುವಂಥ ನಾಯಕರು ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ ಸರ್. ಆ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀರಾ? ಆ ಸೆಲೆಬ್ರೇಷನ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಭಾಳ ಮನಸ್ಪೂರ್ವಕವಾಗಿ ನಾವು ನಮ್ಮ ನಾಯಕರದ್ದು ಆಚರಣೆ ಮಾಡೋಕ್ಕೆ ನಾನು ಉಗ್ರೇಶಣ್ಣ ಇಬ್ಬರೂ ಕೂಡ ದೆಹಲಿಗೆ ಹೋಗಿದ್ವಿ. ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋ ಒಂದು ಕಾರ್ಯಕ್ರಮಕ್ಕೆ. ಇನ್ನೂ ಯಾವುದಾನ ಕಾರ್ಯಕ್ರಮ ಎಲ್ಲನ ಇರಲಿ, ಈ ದೇಶದ ಮೂಲೆಯಲ್ಲಿರಲಿ, ನಾವಿಬ್ಬರು ಹೋಗಿ ಅಲ್ಲಿ ಆಚರಿಸೋಕ್ಕೆ ಭಾಳ ಇಷ್ಟಪಡ್ತೀವಿ. ನಮ್ಮ ಒಂದು ಜನಾಂಗ, ಮುಸ್ಲಿಂ ಜನಾಂಗ ಏನಿದೆ, ಅವರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜನಾಂಗ ಭಾಳ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟಪಡುತ್ತೆ. ಒಂದು ಸತಿ JDS ಪಕ್ಷಕ್ಕೂ ಅವಕಾಶ ಕೊಟ್ಟು ನೋಡ್ರಿ ಅಂತ ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ. ಅವ್ರದ್ದು ಏನೇ ಕಾರ್ಯಕ್ರಮ, ಅವ್ರಿಗೆ ಏನೋ ಒಂದು ಅಭಿವೃದ್ಧಿ ಆಗೋ ಒಂದು ಇದು, ಅದೆಲ್ಲ ನನ್ನ ಜವಾಬ್ದಾರಿ, ನನಗೆ ಜವಾಬ್ದಾರಿ ಕೊಡಲೇಬೇಕಾದ್ರೆ ನಾನು ಅವ್ರಿಗೆಲ್ಲ ಅಭಿವೃದ್ಧಿನ ಅವ್ರ ಏರಿಯಾದು ಮಾಡೋಕ್ಕೆ ಸಪೋರ್ಟ್ ಮಾಡ್ತೀನಿ, ರೆಡಿ ಇದ್ದೀನಿ. ಬಟ್ ಒಂದು ಅವಕಾಶ, ನಮ್ಮ ಉಗ್ರೇಶಣ್ಣ ಅವರು 60,000 ಓಟ್ ತಗೊಂಡ್ರು. ಅದೇನು ಕಡಿಮೆ ಓಟ್ ಅಲ್ಲ. ಕೇವಲ 63,000 ಓಟಕ್ಕೆ ಶಾಸಕರು ಆಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ದೇವರು 60,000 ಓಟ್ ಕೊಟ್ಟಿದ್ದಾನೆ. ನಾವು ಅದಕ್ಕೆ ಸೋಲು ಅಂತ ಒಪ್ಪಲ್ಲ. ಏನೋ ಒಂದು ಸೋಲು ಗೆಲುವು ಇರೋದ್ರಿಂದ ಅದು ಸೋಲೆ, ಇನ್ನೊಂದು ಗೆಲುವೆ. ಬಟ್ 60,000 ಓಟ್ ಏನು ಕಡಿಮೆ ಇಲ್ಲ. ಮುಂದಿನ ದಿನದಲ್ಲಿ ಚುನಾವಣೆ ಬರತಕ್ಕಂಥ TP ಆಗಲಿ, ZP ಆಗಲಿ, MLA ಎಲೆಕ್ಷನ್ ಆಗಲಿ, ಅದರಲ್ಲೆಲ್ಲ JDS ಇಂದು ಒಂದು ಗೆಲುವೆ ಇರುತ್ತೆ ಅಂತ ನಾನು ಹೇಳಿದ್ದೆ. ಶಿರಾ ತಾಲೂಕಿಗೆ JDSಗೆ ಶಕ್ತಿ ಯುವ ನಾಯಕ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಆಯ್ಕೆ ಆಗಿರುವಂತದ್ದು. ಅವ್ರಿಗೆ ಗೊತ್ತೇ ಇಲ್ಲ ಅಭಿಮಾನಿಗಳು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದೀರಾ, ಅದ್ರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ, ಹೇಗೆ ಅನಿಸ್ತದೆ? ಈಗ ಈದ್ ಮಿಲ್ ಹಬ್ಬದ ಶುಭಾಶಯ ಹೇಳ್ತಾ, ಇವತ್ತೇನು ನಾನು ರಹಮತ್ ಖಾನ್ ಅವ್ರಿಗೆ 49ನೇ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ಮತ್ತು ಇವತ್ತು ದೇವರು ಅವ್ರ ಆರೋಗ್ಯ ಭಾಗ್ಯ ಎಲ್ಲರೂ ದೇವರು ಕೊಡಲಿ, ಮುಂದೆನೂ ಸಹ ಅವರಿಗೆ ರಾಜಕೀಯವಾಗಿ ಶಕ್ತಿ ಕೊಡಲಿ ಅಂತಲ್ಲ, ಅದು ನಾನಾದರೂ ಆ ದೇವ್ರನ್ನ ಬೇಡ್ಕಂತ. ಮತ್ತು ಇವತ್ತು ನೀನು ಏನೋ ಒಂದು ಪ್ರಶ್ನೆ ಕೇಳಿದರೆ, ಇವತ್ತು ರಾಮನಾಥ್ ಅಣ್ಣನ ಶಕ್ತಿ ಇವತ್ತೆಲ್ಲ ಎಂದು ನಮ್ಮ ಪಕ್ಷಕ್ಕೆ, ನಮಗೆ ಆ ಶಕ್ತಿ ಯಾವತ್ತು ರಾಮನಾಥ್ ಅಣ್ಣನ ಶಕ್ತಿ ಇದೆ. ಅವ್ರ ಹಿಂದೆಗಡೆ ಯುವಕ ಮಿತ್ರರು ಹೆಚ್ಚಿನದಾಗಿ ಅವ್ರ ಶಕ್ತಿ ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ದೇವ್ರು ಒಳ್ಳೇದು ಮಾಡಲಿ ಅಂತಲ್ಲ, ಅದು ನಾನಾದರೂ ಹೇಳ್ತಾ, ಮತ್ತೆ ಏನು ಗೊತ್ತಾ, ಹೆಚ್ಚಿನದಾಗಿ ದೇವರು ಅವರು ಬೇಡ್ಕೊಳೋದು ನಾನು ಇಷ್ಟೇ, ರಾಜಕೀಯವಾಗಿ ಶಕ್ತಿ ಕೊಡಲಿ, ಅವ್ರ ಆರೋಗ್ಯ, ಅವ್ರ ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲ್ಲ, ಅದು ನಾನು ದೇವ್ರನ್ನ ಬೇಡ್ಕೊಳ್ತೇನೆ. ಯಾವುದೇ ತಯಾರಿ ಇಲ್ದಂಗೆ ಸಡನ್ ಆಗಿ ಮಾಡಿರುವಂತ ಹುಟ್ಟುಹಬ್ಬಕ್ಕೆ ಇಷ್ಟು ಜನ ಸೇರ್ತಾರ ಸರ್? ನಿರೀಕ್ಷೆ ಇದ್ದಾರೆ ಸರ್. ಅಭಿಮಾನ ಇದ್ದಾಗ ಎಲ್ಲೇ ಇದ್ರೂ ಆ ಅಭಿಮಾನಿಗಳು ಹಿಂದೆ ಇದ್ದೇ ಇರ್ತಾರೆ, ಕಾಣು ಶಕ್ತಿಯಾಗಿ ಕೆಲಸ ಮಾಡೇ ಮಾಡ್ತವೆ.